ಈ ಕಥೆಯನ್ನು ಕೇಳುವುದರಿಂದ ಶೋಕ, ದುಃಖ, ದಾರಿದ್ರ್ಯ ನಾಶವಾಗುವುದರ ಜೊತೆಗೆ ನರಕ ಬಾಧೆಯೂ ಕೂಡ ಇಲ್ಲದಂತಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಇದು ಕಾರ್ತಿಕ ಮಾಸದ 27ನೇ ಅಧ್ಯಾಯ. ಇನ್ನು ಯಾರು 26 ಅಧ್ಯಾಯಗಳನ್ನು ಕೇಳಿಲ್ಲ ಅವರು ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಅದನ್ನು ಕೇಳಿ. ಆವಾಗ ನಿಮಗೆ ಆ ಕಥೆಯ ಸಂಪೂರ್ಣ ಫಲಗಳು ಕೂಡ ಲಭಿಸುತ್ತೆ. ಇದನ್ನು ಕೇಳಿದ್ರೆ ನಿಮಗೆ ನರಕ ಬಾಧೆ ತಪ್ಪುತ್ತೆ, ದುಃಖ ದಾರಿದ್ರ್ಯ ಕೂಡ ನಿವಾರಣೆಯಾಗಿ ನಿಮಗೆ ಸ್ವರ್ಗ ಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇದು 27ನೇ ಅಧ್ಯಾಯ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಈ 27ನೇ ಅಧ್ಯಾಯದಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಧನೇಶ್ವರ ಅನ್ನೋನು ಒಬ್ಬ ಜಿಪಣ. ಇನ್ನು ತನ್ನ ಕೆಟ್ಟ ಗುಣಗಳಿಂದನೇ ಇರ್ತಾನೆ. ಅವನು ಎಲ್ಲ ಥರ ಕೆಟ್ಟ ಗುಣಗಳನ್ನು ಇಟ್ಕೊಂಡಿರ್ತಾನೆ. ಸುಳ್ಳು ಹೇಳ್ತಾ ಇರ್ತಾನೆ, ಕಳ್ತನ ಮಾಡ್ತಾ ಇರ್ತಾನೆ, ವೇಶ್ಯರ ಸಹವಾಸ ಮಾಡ್ತಾ ಇರ್ತಾನೆ, ಮದ್ಯ ವ್ಯಸನ ಮಾಡ್ತಾ ಇರ್ತಾನೆ. ಕೆಟ್ಟ ವ್ಯಸನಗಳು ಇವನ ಹತ್ರ ಇರುತ್ತೆ. ಆದರೆ ಕಾರ್ತಿಕ ಮಾಸದಲ್ಲಿ ಇವನು ವ್ಯಾಪಾರಕ್ಕೋಸ್ಕರ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಕಾರ್ತಿಕ ಮಾಸದಲ್ಲಿ ತನಗೆ ಅರಿವಿಲ್ದೇ ಒಂದು ಕಡೆ ಬಂದು ಉಳಿತಾನೆ. ಅದು ನರ್ಮದಾ ನದಿ ಸುತ್ತ. ಅಲ್ಲಿ ಏನಾಗತ್ತೆ ಅಂದರೆ ಎಲ್ಲ ಕಾರ್ತಿಕ ಮಾಸ ಆಚರಿಸ್ತಾ ಇರ್ತಾರೆ. ಅಲ್ಲಿ ಕಾರ್ತಿಕ ಮಾಸ ಆಚರಿಸ್ತಾ ಇರಬೇಕಾದ್ರೆ ಅಲ್ಲಿ ಹೇಳುವಂಥ ಕಥೆಗಳನ್ನ ಕೇಳ್ತಾ ಇರ್ತಾನೆ. ಅಲ್ಲಿ ಪ್ರತಿದಿನ ಅಲ್ಲೇ ಉಳ್ಕೊಂಡಿದ್ರಿಂದ ಅಂದರೆ 1 ತಿಂಗಳು ಅಲ್ಲೇ ಅವನು ಉಳ್ಕೊಂಡಿದ್ರಿಂದ ನರ್ಮದಾ ತೀರದಲ್ಲಿ ಇರ್ತೇನೆ. ಹಾಗಾಗಿ ನರ್ಮದಾ ಸ್ನಾನವನ್ನು ಮಾಡೋದ್ರಿಂದ ಅವನು ಪುಣ್ಯ ಸ್ನಾನವನ್ನು ಮಾಡಿದಾಗತ್ತೆ. ಜೊತೆಗೆ ಅಲ್ಲಿ ಕಾರ್ತಿಕ ಪೂಜಾ ವಿಧಾನಗಳನ್ನ ನೋಡ್ತಾ ಇರ್ತಾನೆ. ಹಾಗಾಗಿ ಕಾರ್ತಿಕ ಮಾಸದ ಋತುಗಳು ಅವನಿಗೆ ತಿಳಿಯುತ್ತೆ. ಅಲ್ಲಿ ಜಪ ಮಾಡಬೇಕಾದ್ರೆ ಅವರು ಏನು ಜಪ ಮಾಡ್ತಾ ಇರ್ತಾರೋ ಅದು ಅವನ ಬಾಯಲ್ಲೂ ಕೂಡ ಉಚ್ಚಾರಣೆ ಆಗೋದ್ರಿಂದ ಅವನ ಪಾಪಗಳು ಕೂಡ ನಾಶ ಆಗತ್ತೆ. ಇನ್ನು 27ನೇ ಅಧ್ಯಾಯದಲ್ಲಿ ಏನಾಯಿತು ಅಂತ ನೋಡೋಣ. ನಾರದರ ಮಾತನ್ನು ಆಲಿಸಿದ ಯಮಧರ್ಮನು ಆ ಧನೇಶ್ವರನನ್ನು ಅಂದರೆ ಇವನು ಸತ್ತೋಗಿರ್ತಾನೆ. ಆವಾಗ ಅವನ್ನ ಯಮಲೋಕಕ್ಕೆ ಕರ್ಕೊಂಬಂದಿರ್ತಾರೆ. ಆದರೆ ಯಮಲೋಕಕ್ಕೆ ಅವನು ಬರೋ ಅರ್ಹತೆ ಇಲ್ಲ, ಅಷ್ಟು ಪಾಪಗಳನ್ನ ಮಾಡಿರ್ತಾನೆ. ಅದಕ್ಕೋಸ್ಕರ ಯಮಧರ್ಮ ನರಕಕ್ಕೆ ಕರ್ಕೊಂಬಂದಿರ್ತಾರೆ. ಆದರೆ ನಾರದ ಬಂದು ಹೇಳಿದಾಗ ಅದು ಲೆಕ್ಕ ಮಾಡಿದಾಗ ಅಲ್ಲಿ ಅವನು ಪಾಪಕ್ಕಿಂತ ಪುಣ್ಯ ಬಂದಿರುತ್ತೆ. ಆವಾಗ ಧನೇಶ್ವರನನ್ನ ಪ್ರೇತಾಪತಿ ಎಂಬ ತನ್ನ ದೂತನ ಜೊತೆಗೆ ನರಕಗಳನ್ನ ಸಂದರ್ಶಿಸಲು ಯಮದೇವ ಕಳುಹಿಸ್ತಾನೆ. ಆತನು ನರಕ ವರ್ಣನೆಯನ್ನು ಮಾಡಲಾರಂಭಿಸ್ತಾನೆ. ಹೇ ಧನೇಶ್ವರ, ತಪ್ತ ವಾಲುಕ ಎಂಬ ಈ ನರಕವನ್ನು ನೋಡು. ಮರಣದ ನಂತರ ಪಾಪಿಗಳಾದವರು ಇಲ್ಲಿ ಸುಡುತ್ತಾ ರೋಧಿಸುತ್ತಾರೆ. ಅಂದರೆ ಅವನ ನರಕವನ್ನು ಯಾವ ರೀತಿ ಇದೆ ಅಂತ ಹೇಳ್ತಾ ಇರ್ತಾನೆ. ಅತಿಥಿ ನಿಂದಕರು ಅಂದರೆ ಅತಿಥಿಯನ್ನು ನಿಂದಿಸುವವರು, ಗುರು, ಬ್ರಾಹ್ಮಣ, ಗೋವು, ವೇದಗಳು ಇವುಗಳನ್ನು ನಿಂದನೆ ಮಾಡುವವರು ಅಥವಾ ಕಾಲಿನಿಂದ ಒದೆಯುವವರು ಇಲ್ಲಿ ಇರ್ತಾರೆ ಅಂತ ಹೇಳ್ತಾನೆ. ಅಂದರೆ ಮೊದಲನೇ ಕಡೆ ಅಂದರೆ ತುಂಬ ರೋಧಿಸ್ತಾ ಇರ್ತಾರಲ್ಲ, ಸುಡ್ತಾ ಇರ್ತಾರಲ್ಲ, ಅಲ್ಲಿ ಇರ್ತಾರೆ. ಅಂಧತಾಮಿಸ್ರವೆಂಬ ನರಕ ಅಂದರೆ ಇದು 2ನೇದು. ಅಲ್ಲಿ ಸೂಜಿಯ ಮೊನೆಯಿಂದ ಮುಖವುಳ್ಳ ಕ್ರೂರ ಪುರುಷರು ಇರ್ತಾರೆ. ಅಂದರೆ ಸೂಜಿ ಮೊನೆಯಲ್ಲಿ ಹೆಂಗೆ ತೂತಿರೋದೋ ಆ ಥರ ಇರುವಂಥವ್ರು ಇರ್ತಾರೆ. ಇವರು ಪಾಪಿಗಳನ್ನ ಕುಗ್ತಾ ಇರ್ತಾರೆ. ಕಾಗೆ, ಹದ್ದು, ನಾಯಿ ಮೊದಲಾದವುಗಳನ್ನು ಇವರು ಪೀಡಿಸುತ್ತವೆ. ಈ ಥರ ರಹಸ್ಯವನ್ನು ಬಯಲು ಮಾಡುವವರು ಅಂದರೆ ಯಾರು ಗುಟ್ಟು ಹೇಳ್ತಾರೆ, ಆದರೆ ಆ ಗುಟ್ಟನ್ನ ಇಟ್ಕೊಳ್ತೇನೆ ಯಾರು ಬಯಲು ಮಾಡ್ಕೊಂಡು ಬೇರೆಯವ್ರ ಹತ್ರ ಹೇಳ್ಕೊಬಂದು ಅಥವಾ ಇವ್ರನ್ನ ನಂಬ್ಕೊಂಡು ಏನಾದರೂ ವಿಚಾರ ಹೇಳಿದಾಗ ಅವರನ್ನು ನಂಬಿಕೆಗೆ ಪಾತ್ರರಾಗ್ದೇನೆ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಂಬರೋರು ಈ ನರಕಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. 3ನೇಯದ ನರಕವು ಕ್ರಕ್ರಚ ಅಂತ ಹೇಳ್ತಾರೆ. ಇಲ್ಲಿ ಪಾಪಿಗಳನ್ನ ಗರಗಸದಿಂದ ಕೊಯ್ತಾರೆ ಅಂತ ಹೇಳ್ತಾರೆ. 4ನೇದು ಅಸಿಪತ್ರ ಅಂತ. ಇಲ್ಲಿನ ದಾರಿಯಲ್ಲಿ ಮೊನಚಾದ ಕತ್ತಿಗಳು ನಿಂತಿರ್ತವೆ. ಹೇಗೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೂ ಅದು ಪಾಪಿಗಳಿಗೆ ಸಾಧ್ಯ ಆಗಲ್ಲ. ಆ ಕತ್ತಿಗಳಿಗೆ ಸಿಗಾಕೊಳ್ಳೇಬೇಕಾಗಿರುತ್ತೆ. ಆ ರೀತಿ ಇರುತ್ತೆ. ಕೂಟಶಾಲ್ಮಲಿ ಎಂಬ ನರಕದಲ್ಲಿ 16 ಬಗೆಯಿಂದ ಪಾಪಿಗಳನ್ನ ಶಿಕ್ಷಿಸ್ತಾರೆ. ಅಲ್ಲಿ ಯಾರು ಬರ್ತಾರಪ್ಪ ಅಂದರೆ ಪರಸ್ತ್ರೀ ಹರಣ ಅಂದರೆ ಬೇರೆ ಹೆಂಗಸರನ್ನ ಯಾರು ಮೋಹಿಸ್ತಾರೋ ಅವರು, ಬೇರೆಯವರ ದುಡ್ಡಿಗೆ ಆಸೆ ಪಟ್ಟು ಅವ್ರ ದುಡ್ಡು ಮತ್ತು ಆಸ್ತಿಯನ್ನು ಯಾರು ಕಬಳಿಸ್ತಾರೋ ಅವರು, ಬೇರೆಯವ್ರಿಗೆ ಯಾರು ಉಪಕಾರ ಮಾಡ್ದೇನೆ ಅವ್ರು ನರಳುವಂತೆ ಮಾಡ್ತಾರೋ ಅವರು ಇಲ್ಲಿ ಬಂದು ಈ ರೀತಿ ನರಳಬೇಕಾಗತ್ತೆ ಅಂತ ಹೇಳ್ತಾರೆ. ಇನ್ನು ರಕ್ತಪೂಯ ಅಂತ ಒಂದು ನರಕ ಇದೆ. ಅಲ್ಲಿ ಪಾಪಿಗಳನ್ನ ತಲೆ ಕೆಳಗಾಗಿ ನೇತು ಹಾಕಿ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ.
ಇಲ್ಲಿಗೆ ಯಾರು ಬರ್ತಾರೆ ಅಂದರೆ ದೈವ ನಿಂದಕರು, ಅಂದರೆ ದೇವರನ್ನು ನಿಂದೆ ಮಾಡೋರು, ಅವರು ಕುಲಾಚಾರದಲ್ಲಿ ಏನು ಮಾಡಬೇಕಾಗಿರುತ್ತೋ ಅದನ್ನು ಮಾಡದೇ ಇರುವಂಥವ್ರು, ಬೇರೆಯವ್ರ ಮಧ್ಯೆ ಚಾಡಿ ತಂದು ಹಾಕೋರು ಈ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕುಂಬಿಪಾಕ ಅಂತ ಇದೆ. ಇದು ತುಂಬ ಘೋರವಾದ ನರಕ ಅಂತ ಹೇಳ್ತಾರೆ. ಇಲ್ಲಿ ದುರ್ಗಂಧಮಯವಾದ ವಾತಾವರಣ ಇದೆ. ಇಲ್ಲಿ ಪಾಪ ಮಾಡಿದವರು ತುಂಬ ರೋಧಿಸ್ತಾ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದು ರೌರವ ಅನ್ನೋದು 8ನೇ ಬಗೆಯ ನರಕ ಅಂತ ಹೇಳ್ತಾರೆ. ಇದು ಬಹು ದೀರ್ಘಕಾಲ ಅನುಭವಿಸ್ಬೇಕಾದ ನರಕ ಸ್ಥಾನ. ಕೆಲವು ಪಾಪಗಳು ನಮ್ಗೆ ಅಂಟಿಕೊಳ್ತವೆ, ಅಂದರೆ ಕೆಲವನ್ನ ನಾವೇ ಮಾಡ್ತೀವಿ. ಇವು 7 ಬಗೆಯಾಗಿರ್ತವೆ. ಯಾವುದಪ್ಪ ಅಂದರೆ ಅಪಕೀರ್ತಿ, ನಮಗೆ ಯಾವುದಾದ್ರು ಕೆಲಸ ಮಾಡಿ ಅಪಕೀರ್ತಿ ಬರುವಂಥದ್ದು, ಪಾಂಕ್ತೇಯ ಮಲಿನೀಕರಣ ಮಾಡಿಕೊಳ್ಳುವಂಥದ್ದು, ಜಾತಿ ಭ್ರಷ್ಟತೆ ಮಾಡುವಂಥದ್ದು, ಉಪವೀತಕ, ಅತಿಪಾತಕ, ಮಹಾಪಾತಕ ಇವೇ ಆ ನರಕಗಳು ಅಂತ ಹೇಳ್ತಾರೆ. ಇವನ್ನು ಕ್ರಮವಾಗಿ ಪಾಪಿಗಳು ಅನುಭವಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಇಷ್ಟು ನರಕಗಳನ್ನ ತೋರಿಸ್ಬಿಟ್ಟು, ಹೇ ಧನೇಶ್ವರ, ನೀನು ಈ ನರಕಗಳನ್ನೆಲ್ಲ ಅನುಭವಿಸ್ಬೇಕಾಗಿತ್ತು. ಯಾಕಂದರೆ ಇಲ್ಲಿರೋ ಎಲ್ಲ ತಪ್ಪುಗಳನ್ನ ನೀನು ಮಾಡಿದೆ. ಆದರೆ ಸತ್ಸಂಗದ ಫಲವಾಗಿ, ಅಂದರೆ ನೀನು ಕೊನೆಯ 1 ತಿಂಗಳು ಏನು ಕಾರ್ತಿಕ ಮಾಸವನ್ನು ಆಚರಿಸಲಿಲ್ಲ, ಆದರೆ ಆಚರಿಸಿದ್ದ ನೋಡಿದೆ, ಮತ್ತು ನದಿಯಲ್ಲಿ ಸ್ನಾನ ಮಾಡಿದೆ. ಹಾಗಾಗಿ ಮತ್ತವರು ಮಾಡುವಂಥ ಜಪತಪಗಳನ್ನ ಕೇಳ್ತಾ ಇದ್ದೆ. ನಾವು ಮಾಡೋಕ್ಕಾಗಲಿಲ್ಲ ಅಂದರೂ ಅದನ್ನು ಕೇಳಿದ್ರೂ ಕೂಡ ಪುಣ್ಯ ಲಭಿಸುತ್ತೆ. ಅದು ಇವನಿಗೂ ಕೂಡ ಲಭಿಸ್ತು. ಹಾಗಾಗಿ ನೀನು ಕೇವಲ ದರ್ಶನ ಮಾಡೋದ್ರಿಂದ, ಅದನ್ನೆಲ್ಲ ದರ್ಶನ ಮಾಡಿ ಕೇಳೋದ್ರಿಂದ, ಶ್ರವಣ ಮಾಡೋದ್ರಿಂದ ನಿನಗೆ ಈ ಸ್ವರ್ಗ ಪ್ರಾಪ್ತಿಯಾಗಿದೆ. ಆದರೂ ನಿನಗೆ ನರಕ ದರ್ಶನ ಆಗಿದೆ. ಯಾಕಂದರೆ ನಿನಗೆ ಇದು ತಪ್ಪಿ ಹೋಯಿತು, ಆದರೆ ದರ್ಶನ ಮಾತ್ರ ಸಿಗುತ್ತೆ. ನೀನು ಈ ದರ್ಶನ ಮಾಡೋದ್ರಿಂದನೇ ನಿನಗೆ ನೀನು ಏನು ತಪ್ಪು ಮಾಡಿದೆ, ಯಾವ ರೀತಿ ಅನುಭವಿಸ್ಬೇಕಾಗಿತ್ತು ಅಂತ ಗೊತ್ತಾಯಿತು. ಮತ್ತು ನೀನು ಇದನ್ನೆಲ್ಲ ಅನುಭವಿಸೋದನ್ನ ತಪ್ಪಿಸ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕಾರಣ ನೀ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಏನಿದ್ದೆ ಆ ಸ್ಥಳದ ಮಹಿಮೆ, ಅಲ್ಲಿ ಮಾಡುವಂಥ ಪೂಜೆಯ ಮಹಿಮೆ ಅಂತ ಹೇಳ್ತಾನೆ. ಜೊತೆಗೆ ಅವನನ್ನು ಅದನ್ನೆಲ್ಲ ತೋರಿಸ್ಬಿಟ್ಟು ಎಲ್ಲ ಪಾಪಿಗಳು ಏನು ಅನುಭವಿಸ್ತಾ ಇದ್ವು, ಪಾಪಲೋಕ ಅಂದರೆ ನರಕವನ್ನೆಲ್ಲ ತೋರಿಸ್ಬಿಟ್ಟು ಅವನನ್ನು ಯಕ್ಷಲೋಕಕ್ಕೆ ಕರೆದೊಯ್ತಾನೆ. ಆತನನ್ನು ಯಕ್ಷರೂಪದಲ್ಲಿ ಹೊಂದಿಸ್ಬಿಟ್ಟು ಅಂದರೆ ಅವನು ಯಕ್ಷಲೋಕಕ್ಕೆ ಹೋದ್ಮೇಲೆ ಯಕ್ಷರೂಪವನ್ನು ಪಡಿತಾನೆ. ಪಡೆದು ಅಲ್ಲಿ ಕುಬೇರನಿಗೆ ಆಪ್ತನಾಗಿ ಧನಯಕ್ಷ ಅಂತ ಅವನು ಕರೆಸ್ಕೋತಾನೆ. ಕುಬೇರನಿಗೆ ಆಪ್ತನಾಗಿರ್ತಾನೆ. ವಿಶ್ವಾಮಿತ್ರನು ಅಯೋಧ್ಯೆಯಲ್ಲಿ ನಿರ್ಮಿಸಿದ ಧನಯಕ್ಷ ತೀರ್ಥವು ಇವನ ಹೆಸರಲ್ಲೇ ಇರುವಂಥದ್ದು. ಈ ಕಥೆ ಇದರಿಂದ ಶೋಕ, ದುಃಖ, ದಾರಿದ್ರ್ಯ ನಾಶಕವಾದ ಕಾರ್ತಿಕ ವ್ರತವನ್ನು ಆಚರಿಸಿದವ್ರಿಗೂ ಕೂಡ ಯಾವ ದುಃಖ, ನರಕಬಾಧೆ ಬರೋದಿಲ್ಲ. ಜೊತೆಗೆ ಈ ಕಥೆಯನ್ನು ಕೇಳಿದವ್ರಿಗೂ ಕೂಡ ಯಾವ ದುಃಖ, ನರಕಬಾಧೆ ಕೂಡ ಬರೋದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನು ತನ್ನ ಪ್ರಿಯ ಸತಿಯಾದ ಸತ್ಯಭಾಮಿಗೆ ತಿಳಿಸ್ತಾನೆ. ಇದು ಕಾರ್ತಿಕ ಮಾಸ ಮಹಿಮೆಯ 27ನೇ ಅಧ್ಯಾಯವು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.